ಅತ್ತಿಕಾಯಿ. ನಾನು ವಾಕಿಂಗ್ ಮಾಡಿ ಬರುವಾಗ ಅತ್ತಿ ಮರ ನೋಡಿದೆ. ಅದರಲ್ಲಿ ತುಂಬ ಕಾಯಾಗಿತ್ತು. ನನ್ನ ಮಹಾಲಕ್ಷ್ಮತ್ತೆ ಇದರಿಂದ ರುಚಿಯಾದ ತಂಬುಳಿ ಮಾಡಿದರು. ನಾನು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 4 ಕಾಯಿ ಕುಯ್ಕೊಂಬಂದೆ ಸಣ್ಣ ಸಣ್ಣದು. ಅದನ್ನು ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡು ತೊಳ್ಕೊಂಡು ನೀರು ತೆಗೆದು ಸ್ವಲ್ಪನೇ ನೀರು ಹಾಕಿಬಿಟ್ಟು ಉಪ್ಪು ಹಾಕಿಬಿಟ್ಟು ಬೇಯಿಸೋಕೆ ಇಟ್ಕೋಬೇಕು. ಅತ್ತಿಕಾಯಿ ಬೇಯ್ತಾ ಇರುತ್ತೆ. ಆ ಟೈಮ್ನಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರ್ಕೊಂಡು ಅದಕ್ಕೊಂದು ಹಸಿಮೆಣಸು ಹಾಕಿ ಬೇಗ ಬೆಂದ್ಬಿಡುತ್ತೆ ಅತ್ತಿಕಾಯಿ. ಫಸ್ಟು ಹಸಿಮೆಣಸು ಮತ್ತು ತೆಂಗಿನಕಾಯಿನ ಬೇಯಿಸ್ಕೊಂಡಿರೋ ನೀರಲ್ಲೇ ರುಬ್ಬಿಬಿಟ್ಟು ಸಣ್ಣ ಆದಮೇಲೆ ತೆಂಗಿನಕಾಯಿ ಸಣ್ಣ ಆದಮೇಲೆ ಅತ್ತಿಕಾಯಿ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ರುಬ್ಬಬೇಕು. ಹಸಿಮೆಣಸು ಮತ್ತು ಅತ್ತಿಕಾಯಿದು ಪರಿಮಳ ಬರ್ತಾ ಇರುತ್ತೆ. ರುಬ್ಬಿರೋ ಮಿಶ್ರಣನ ಒಂದು ಪಾತ್ರಕ್ಕೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕಬೇಕು. ನಿನ್ನೆ ಮೊಸರು ಸ್ವಲ್ಪ ಇತ್ತು, ಅದನ್ನೇ ಮಿಕ್ಸರ್ಗೆ ಹಾಕಿಬಿಟ್ಟು ಮಜ್ಜಿಗೆ ಥರ ಮಾಡಿ ಹಾಕಿದ್ದೀನಿ. ನೋಡಿ ಈ ಕನ್ಸಿಸ್ಟೆನ್ಸಿ, ಒಳ್ಳೆ ಪರಿಮಳ ಬರ್ತಾ ಇದೆ. ಇದಕ್ಕೊಂದು ಇಂಗು, ಸಾಸಿವೆ ಕಾಳು, ಕರ್ಬೇವಿನ ಸೊಪ್ಪು, ಜೀರಿಗೆ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಬಿಟ್ರೆ ರುಚಿಯಾದ ತಂಬುಳಿ ರೆಡಿ. ಇವತ್ತು ಊಟಕ್ಕೆ ಮಾವಿನ ಹಣ್ಣಿನ ಸಾಸ್ಮೆ, ಅತ್ತಿಕಾಯಿ ತಂಬುಳಿ ಮತ್ತು ನುಗ್ಗೆಕಾಯಿ